Hi hello guys, welcome back to my channel ಶಶು ಕ್ರಿಕ್ ಬ್ಲಾಗ್ಸ್. RCB ಮತ್ತೆ ಪಂಜಾಬ್ ಕಿಂಗ್ಸ್ ಪ್ರೀಮಿಯರ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ಮ್ಯಾಚ್ ಬಂದ್ಬಿಟ್ಟು ಧರ್ಮಸಾಲ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಧರ್ಮಸಾಲ ಕ್ರಿಕೆಟ್ ಸ್ಟೇಡಿಯಂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಸಪರೇಟ್ ಆಗಿ ಹೇಳ್ಬೇಕಾ ಇಲ್ಲ. ವರ್ಲ್ಡ್ ಕ್ರಿಕೆಟ್ ನಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಡಿಯಂ ಅಲ್ಲಿ ನಮ್ಮ ಧರ್ಮಸಾಲ ಕ್ರಿಕೆಟ್ ಸ್ಟೇಡಿಯಂ ಟಾಪ್ ಅಲ್ಲಿ ಇರುತ್ತೆ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಪಿಚ್ ರಿಪೋರ್ಟ್ ಗಮನಿಸಿದ್ರೆ ಇಲ್ಲಿ ಬ್ಯಾಟಿಂಗ್ ಅನುಕೂಲ ಇರುತ್ತೆ, ಹಂಗೆ ಫಾಸ್ಟ್ ಬೌಲರ್ಸ್ ಗೆಲ್ಪಿರುತ್ತೆ. ಸೊ ಇಂಡಿಯಾಲಿ ಫಾಸ್ಟ್ ಬೌಲರ್ಸ್ ಗೆಲ್ಪಿರೋ ಕಮ್ಮಿ ಪಿಚ್ಗಳಲ್ಲಿ ಟಾಪ್ ಅಲ್ಲಿ ಇರುತ್ತೆ ಧರ್ಮಸಾಲ ಕ್ರಿಕೆಟ್ ಸ್ಟೇಡಿಯಂ. ಮತ್ತೆ ನಾವು ಮೇನ್ಲಿ ಧರ್ಮಸಾಲ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇದೆ ಅನ್ನೋದನ್ನ ಆ ಕ್ಲೈಮೇಟ್ ಅಲ್ಲಿ ಮ್ಯಾಚ್ ಹೆಂಗಾಗುತ್ತೆ ಅನ್ನೋದೇ ಮೋಸ್ಟ್ ಬ್ಯೂಟಿಫುಲ್ ಥಿಂಗು. ಆ ಹಿಂದೆ ಮೌಂಟೇನ್ಸ್ ಆಗಿರ್ಬೋದು, ಆ ಕ್ಲೈಮೇಟ್ ಆಗಿರ್ಬೋದು, ಸಕ್ಕತ್ತಾಗಿರುತ್ತೆ ನೋಡಕ್ಕಂತೂ. ಸೊ ಈ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪಂಜಾಬ್ ಕಿಂಗ್ಸ್ ಈ ಸೀಸನ್ ಅಲ್ಲಿ ಆನ್ ಆಫ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಂದಿನ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನಮ್ಮ ಟೀಮ್ ಬೆಟರ್ ಟೀಮ್ ಯಾವುದೂ ಇಲ್ಲ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಂದಿನ ನಮ್ಮ ಟೀಮ್ ಶೇಖಿ ಟೀಮ್ ಅಪ್ಪ ನಾವು ಪರ್ಫಾರ್ಮೆನ್ಸ್ ಕೊಡಲ್ಲ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. 262 ಸ್ಕೋರ್ನ ಏನು ಒಳ್ಳೆ 170 ತರ ಚೇಸ್ ಮಾಡಾಕ್ತಾರೆ. ಜಸ್ಟ್ ಅದೇ 170 ಸ್ಕೋರ್ನ ಒಳ್ಳೆ 262 ರನ್ಸ್ ತರ ಶೇಖಿ ಟೀಮ್ ತರ ಕಾಣಿಸುತ್ತೆ. ಸೊ ಈ ಸೀಸನ್ ಅಲ್ಲಿ ಬಂದಿರೋ ಮೇನ್ ಪ್ರಾಬ್ಲಮ್ ಅವ್ರು ಅದೇ ಪರ್ಫಾರ್ಮೆನ್ಸ್ ಕೊಟ್ಟ ಸಖತ್ತಾಗಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಟ್ಬಿಡ್ತಾರೆ, ಇಲ್ಲ ಯಾರು ಪರ್ಫಾರ್ಮೆನ್ಸ್ ಕೊಡಲ್ಲ. ಟಾಪ್ ಅವ್ರು ಬೇಸಿಕಲಿ ಹೇಳ್ಬೇಕು ಅಂದ್ರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು ಸಖತ್ತಾಗಿದೆ. ಬ್ಯಾಟ್ಸ್ಮನ್ಸ್ ಅಲ್ಲಿ ಜಾನಿ ಬೇರಿಸ್ಟೋ ಆಗಿರ್ಬೋದು, ಸುಶಾಂತ್ ಸಿಂಗ್ ಆಗಿರ್ಬೋದು, ಅಶೋಕ್ ಶರ್ಮಾ ಆಗಿರ್ಬೋದು, ಸ್ಯಾಮ್ ಕರನ್ ಆಗಿರ್ಬೋದು, ಪೃಥ್ವಿಮಾನ್ ಸಿಂಗ್ ಆಗಿರ್ಬೋದು ಸಖತ್ತಾಗಿದ್ದಾರೆ. ಕೋರ್ ಸಖತ್ತಾಗಿದೆ. ಬೌಲಿಂಗ್ ಅಂತೂ ಸಖತ್ತಾಗಿ ಇವ್ರಿಗಿರೋ ಡೆತ್ ಬೌಲರ್ಸ್ ಬೇರೆ ಯಾವ ಟೀಮಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ರಬಾಡ್ ಆಗಿರ್ಬೋದು, ಅಕ್ಷದೀಪ್ ಸಿಂಗ್ ಆಗಿರ್ಬೋದು, ಹರ್ಷಲ್ ಪಟೇಲ್ ಆಗಿರ್ಬೋದು, ಸ್ಯಾಮ್ ಕರನ್ ಆಗಿರ್ಬೋದು ಸಖತ್ತಾಗಿದೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ರಾಹುಲ್ ಚಹರ್ ಆಗಿರ್ಬೋದು, ಹರ್ಪ್ರೀತ್ ಬಾರ್ ಆಗಿರ್ಬೋದು ಸಖತ್ ಕೋರ್ ಅಂತೂ ಸಖತ್ತಾಗಿದೆ. ಬಟ್ ಒಟ್ಟಾಗಿ ಯಾವತ್ತೂ ಪರ್ಫಾರ್ಮೆನ್ಸ್ ಕೊಡಲ್ಲ. ಅವ್ರ ಮ್ಯಾಚಸ್ ಗೆದ್ದಿರೋದು ಶಶಾಂಕ್ ಸಿಂಗ್ ಮತ್ತೆ ಅಶೋಕ್ ಶರ್ಮಾ ಇಂದಾನೆ. ಒಂದ್ ಮ್ಯಾಚ್ ಜಾನಿ ಬೇರಿಸ್ಟೋ ಆಡಿದ್ ಬಿಟ್ರೆ ಪ್ರಾಪರ್ ಆಗಿ ಟೀಮ್ ಸೆಟ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಪ್ಲೇ ಆಫ್ ರೇಸ್ ಪಂಜಾಬ್ ಕಿಂಗ್ಸ್ ಇದಾರೆ. ಬಟ್ ಚೆನ್ನೈ, ಲಕ್ನೋ, ಹೈದರಾಬಾದ್, ಡೆಲ್ಲಿ ಟೀಮ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಾಗಿದೆ ಪಂಜಾಬ್. ಸೊ ನೋಡ್ಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ನೋದು. ಸೊ ನೆಕ್ಸ್ಟ್ ನಾವು RCB ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹ್ಯಾಟ್ರಿಕ್ ವಿನ್ಸ್ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಟೀಮ್ ನ ಬೀಟ್ ಮಾಡ್ಬೇಕಪ್ಪ ಅಂತ ಅನ್ಕೊಳ್ಳೋ ರೀತಿ ಬೇರೆ ಟೀಮ್ ಅನ್ಕೋಬೇಕು, RCB ಬೀಟ್ ಮಾಡ್ಬೇಕಪ್ಪ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬ್ಯಾಟಿಂಗ್ ಅಲ್ಲಿ ಆ ಇಂಟೆಂಟ್ ತೋರಿಸ್ತಾ ಇದಾರೆ. ಬಿಫೋರ್ ನಮ್ಗೆ ಏನ್ ಮಿಸ್ ಅನ್ಸ್ತಾ ಇತ್ತು RCB ಫ್ಯಾನ್ಸ್ಗೆ, ಇವ್ರು ಏನಪ್ಪ ಈ ರೀತಿ ಆಡ್ತಾ ಇದಾರೆ, ಈ ರೀತಿ ಆಡ್ಬೇಕಲ್ಲ ಅಂತ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವೋ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಪ್ಲೇ ಆಫ್ ಹೋಗ್ತೀವಾ ಇಲ್ಲ ಅದೊಂದು ಸಪ್ರೇಟ್. ಸೊ ನಮ್ ನೆಕ್ಸ್ಟ್ ಟಾರ್ಗೆಟ್ ಏನಿದೆಪ್ಪ ಅಂದ್ರೆ ಈ ರಿಮೈನಿಂಗ್ 3 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮೇಲೆ, ದಿಲ್ಲಿ ಮೇಲೆ, ಚೆನ್ನೈ ಮೇಲೆ. ಸೊ ಅವ್ರು ಬೇರೆ ಟೀಮಿಗೆ ಏನ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ. ಸೊ ನಾವ್ ಏನ್ ಮಾಡ್ಬೇಕು, ನಮ್ ವರ್ಕ್ ಏನು ಅನ್ನೋದು ಮುಂದೆ ನೋಡ್ಕೊಂಡು ಹೋದ್ರೆ ನಮ್ಮ RCB ಅದೇ ಸಾಕು. ಸೊ ನೆಕ್ಸ್ಟ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ನ ಒಳ್ಳೆ ಮಾರ್ಜಿನಲ್ ಬೀಟ್ ಮಾಡಕ್ ಟ್ರೈ ಮಾಡ್ಬೇಕು. ಇದು ಟಾಸ್ಕ್ ಏನಾದ್ರು ಮೇ ಬಿ ಟಾಸ್ಕ್ ಇದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಳಕ್ ಟ್ರೈ ಮಾಡ್ತಾರೆ. ಟಾಸ್ಕ್ ಇದ್ದು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಸ್ಕೋರ್ ಬೋರ್ಡ್ ಮೇಲೆ ಜಾಸ್ತಿ ರನ್ಸ್ ನ ಇಡ್ಬೇಕು. ಬೇಗ ಡಿಫೆಂಡ್ ಮಾಡ್ಕೊಂಡ್ರೆ ಆ ರನ್ಸ್ ನ ಏನ್ ಪಾಸಿಟಿವ್ ರನ್ ರೇಟ್ ಏನ್ ಇನ್ನ ನೆಗೆಟಿವ್ ರನ್ ರೇಟ್ ಅಲ್ಲಿ ಇದೆ, ಪಾಸಿಟಿವ್ ರನ್ ರೇಟ್ ಬಂದ್ರೆ ಸ್ವಲ್ಪ ಅಡ್ವಾಂಟೇಜಸ್ ಇರುತ್ತೆ. ಸೊ ಆ ರೀಸನ್ ಇಂದ ಒಳ್ಳೆ ಮಾರ್ಜಿನ್ ಅಲ್ಲಿ ಬೀಟ್ ಮಾಡಕ್ ನೋಡ್ಬೇಕು ಪಂಜಾಬ್ ಕಿಂಗ್ಸ್. ಯಾಕೆ ಒಳ್ಳೆ ಮಾರ್ಜಿನ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಈಗಿರೋ ಫಾರ್ಮ್ ಪಂಜಾಬ್ ಕನ್ನ ಸೋ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಮ್ಮ RCB. ಆ ಮಾರ್ಜಿನ್ ಅಲ್ಲಿ ಬೀಟ್ ಮಾಡೋ ತಾಕತ್ತು ನಮ್ಮ RCB ಇದೆ. ಸೊ ಆ ರೀಸನ್ ನಾನು ಒಳ್ಳೆ ಮಾರ್ಜಿನ್ ಅಲ್ಲಿ ಬೀಟ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಸೊ ಈ ಮ್ಯಾಚ್ ಅಲ್ಲಿ ಕೀ ಬ್ಯಾಟರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹರ್ಪ್ರೀತ್ ಬಾರ್ ಮತ್ತೆ ಗ್ಲೇನ್ ಮ್ಯಾಕ್ಸ್ವೆಲ್ ಬಿಗ್ ಹೆಡ್ಡೇಕ್ ಆಗ್ತಾ ಇದೆ ನಮ್ಮ RCBಗೆ. ಒಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಗ್ಲೇನ್ ಮ್ಯಾಕ್ಸ್ವೆಲ್ ಫೈರ್ ಆಗ್ಬೇಕಾಗಿದೆ. ಬಟ್ ಅವ್ರು ಫೈರ್ ಆಗ್ಬೇಕು ಅಂದ್ರೆ ಹರ್ಪ್ರೀತ್ ಬಾರ್ ಅಂತ ಸ್ಪಿನ್ನರ್ ನ ಎದುರಿಸ್ಬೇಕಾಗಿದೆ. ಯಾಕಂದ್ರೆ ಹರ್ಪ್ರೀತ್ ಬಾರ್ ನೀವು ನೋಡಿರ್ತಾರೆ ಯಾವಾಗೂ ವಿಕೆಟ್ ಬಿಟ್ಟು ಹೊಡಿಯಕ್ ಹೋಗ್ತಾರೆ, ಬೋಲ್ಡ್ ಆಗ್ತಾರೆ, ವಿಕೆಟ್ ಬಿಟ್ಟು ಬಿಡಕ್ ಹೋಗ್ತಾರೆ, ಬೋಲ್ಡ್ ಆಗ್ತಾರೆ, LBW ಬೋಲ್ಡ್, ಇದೇ ರೀತಿ ಔಟ್ ಆಗ್ತಾ ಇದಾರೆ. ಸೊ ಅದಕ್ಕೆ ಎದುರು ಉತ್ತರ ಕೊಡ್ಬೇಕಾಗಿದೆ ಕ್ಲೈನ್ ಮ್ಯಾಚ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ರಬಾಡಾ ವರ್ಸಸ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಸ್ಯಾಮ್ ಕರನ್ ವರ್ಸಸ್ ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಮತ್ತೆ ರಾಹುಲ್ ಚಹರ್ ವರ್ಸಸ್ ರಜತ್ ಪಡಿದಾರ್ ಆಗಿರ್ಬೋದು. ರಾಹುಲ್ ಚಹರ್ನ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ರಜತ್ ಪಡಿದಾರ್ ಅಂತ ನೋಡ್ಬೇಕಾಗಿದೆ. ಸೊ ಈ ಮ್ಯಾಚ್ ಬಂದ್ಬಿಟ್ರೆ ಇದೇ ಕೀ ಬ್ಯಾಟರ್ಸ್ ಅಂತ ಹೇಳ್ತೀನಿ. ಸೊ ಇನ್ನು ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ರೆ ಸೊ ಆನ್ ಪೇಪರ್ ಸಕ್ಕ ಸ್ಟ್ರಾಂಗ್ ಆಗಿದೆ ನಮ್ಮ RCB. ಸೊ RCB ನ ಒಳ್ಳೆ ಮಾರ್ಜಿನ್ ಅಲ್ಲಿ ಬೀಟ್ ಮಾಡುತ್ತೆ ಅಂತ ನನಗಾಗ್ತದೆ. ಸೊ ನಿಮ್ ಪ್ರಕಾರ ಯಾರು ಬೀಟ್ ಮಾಡುವ, ಯಾರು ವಿನ್ ಆಗ್ತಾರೆ, ಸೊ ಯಾವ ಬ್ಯಾಟರ್ ನೋಡಕ್ ನೀವು ಇದು ನೋಡ್ತಾರೆ ಅಂತ ಕಾಮೆಂಟ್ ಮಾಡಿ. ಹಂಗೆ ಧರ್ಮಸಾಲ ಅಂತ RCB ಮಾಡಕ್ ಮರ್ತಾ ಹೋಗ್ಬೇಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ.